ಒಂದೇ ಮನೆಯಲ್ಲಿ ಒಂದು 4 ಜನ ಮರ್ಡರ್ ಆಗಿದ್ದಾರೆ. ಇಪ್ಪತ್ತೊಂದರ ಹರೆಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕೆಲಸ. ಬದುಕಿ ಬಾಳಬೇಕಾಗಿದ್ದವಳ ಜೀವಕ್ಕೆ ಕಂಟಕವಾಗಿದ್ದು 8 ತಿಂಗಳ ಸ್ನೇಹ. ನವೆಂಬರ್ 12, 2023 ಬೆಳಗ್ಗೆ 8:30 ಉಡುಪಿ ಜಿಲ್ಲೆಯ ನೇಜಾರಿನ ಮನೆಯೊಂದರಲ್ಲಿ 15 ನಿಮಿಷದ ಅಟ್ಟಹಾಸ. ಇಡೀ ಮನೆ ರಕ್ತಸಿಕ್ತ. ಇದು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಒಂದೇ ಕುಟುಂಬದ 4 ಹತ್ಯೆಯ ದುರಂತ ಕಥೆ. ಅಂದು ಊರಿನ ತುಂಬೆಲ್ಲ ದೀಪಾವಳಿ ಸಂಭ್ರಮ ಮನೆ ಮಾಡಿದ್ರೆ, ಮಲ್ಪೆಯ ನೇಜಾರಿನ ತೃಪ್ತಿ ಲೇಔಟಿನ ಹಸೀನಾ ಅವರ ಮನೆಯಲ್ಲಿ ಮಾತ್ರ ಸೂತಕದ ಛಾಯೆ ಆವರಿಸಿತ್ತು. ಬೆಳ್ಳಂ ಬೆಳಗ್ಗೆಯೇ ಮನೆಯ ತುಂಬೆಲ್ಲ ರಕ್ತದ ಕೋಡಿ ಹರಿದಿತ್ತು. 4 ದೇಹಗಳು ಮನೆಯ ಒಂದೊಂದು ಮೂಲೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದವು. ಆಕೆ ಐನಾಸ್, 21 ವರ್ಷ ವಯಸ್ಸು. ತಂದೆ ದುಬೈನಲ್ಲಿದ್ದು ಮನೆಯಲ್ಲಿ ಈಕೆ ತಾಯಿ, ಅಜ್ಜಿ, ಸಹೋದರಿ ಹಾಗೂ ಸಹೋದರನೊಂದಿಗೆ ವಾಸವಿದ್ಲು. ಆತನ ಹೆಸರು ಪ್ರವೀಣ್ ಚೌಗಲೆ, ಸಂಸಾರಸ್ಥ. ಏರ್ ಇಂಡಿಯಾದಲ್ಲಿ ಪ್ರಯಾಣಿಕರಿಗೆ ಸುರಕ್ಷತೆಯ ಪಾಠ ಹೇಳ್ತಿದ್ದ. ಅದಕ್ಕಿಂತ ಮೊದಲು ಮಹಾರಾಷ್ಟ್ರದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ದ. ಈತನಿಗೆ ಐನಾಸ್ ಪರಿಚಯವಾಗಿದ್ದು ಮಂಗಳೂರಿನ ಏರ್ಪೋರ್ಟ್ನಲ್ಲಿ. ಇವರಿಬ್ಬರದ್ದು 8 ತಿಂಗಳ ಸ್ನೇಹ, 1 ತಿಂಗಳ ದ್ವೇಷ. ತೀರಾ ಹಚ್ಚಿಕೊಂಡಿದ್ದ ಸ್ನೇಹಿತೆ ಏಕಾಏಕಿ ಸ್ನೇಹ ಕಳೆದುಕೊಂಡಿದ್ದಕ್ಕೆ ಆಕ್ರೋಶಗೊಂಡಿದ್ದ ಪ್ರವೀಣ್ ಚೌಗಲೆ ಐನಾಸ್ಲನ್ನ ಕೊಲ್ಲುವ ನಿರ್ಧಾರಕ್ಕೆ ಬರ್ತಾನೆ. ಆಕೆಯನ್ನ ಕೊಲ್ಲಲು ಸಾಕಷ್ಟು ಪೂರ್ವ ತಯಾರಿ ಮಾಡಿಕೊಂಡಿದ್ದ ಭೂಪ ಸ್ನ್ಯಾಪ್ಚಾಟ್ ಲೊಕೇಶನ್ ಮೂಲಕ ಈಕೆಯ ಮನೆಯ ವಿಳಾಸ ಪತ್ತೆ ಹಚ್ಚಿ ಮಂಗಳೂರಿನಿಂದ ಉಡುಪಿಗೆ ಬಂದೇ ಬಿಟ್ಟ. ಟೋಲ್ಗೇಟ್ ಮೂಲಕ ಬಂದ್ರೆ ಎಲ್ಲಿ ಸಿಕ್ಕಿ ಬೀಳ್ತೀನೋ ಎಂಬ ಭಯದಿಂದ ತನ್ನ ವಾಹನವನ್ನ ಟೋಲ್ಗೇಟ್ನಿಂದ ದೂರ ನಿಲ್ಲಿಸಿ ಬಸ್ಸಿನಲ್ಲೇ ಉಡುಪಿಗೆ ಬಂದು ಅಲ್ಲಿಂದ ಆಟೋ ಬಳಸಿ ಆಕೆಯ ಮನೆಗೆ ಹೋಗಿದ್ದ. ಮೊದಲೇ ಪರಿಚಯವಿದ್ದಿದ್ರಿಂದ ಐನಾಸ್ ಮನೆಯೊಳಗೆ ಪ್ರವೇಶಿಸಲು ಅನುಮತಿ ನೀಡಿದ್ದಾಳೆ. ಮನೆಯೊಳಗೆ ಕಾಲಿಟ್ಟ ಹಂತಕ ಮೊದಲು ಚಾಕುವಿನಿಂದ ಐನಾಸ್ಗೆ ಇರಿದು ಕೊಂದಿದ್ದಾನೆ. ಬಳಿಕ ತಾಯಿ ಹಸೀನಾ, ಸಹೋದರಿ ಅಫ್ನಾನ್, ಅಷ್ಟೇ ಅಲ್ಲದೆ ಮನೆಯ ಮುಂದೆ ಆಟವಾಡಿಕೊಂಡಿದ್ದ 11 ವರ್ಷದ ಬಾಲಕನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಐನಾಸ್ಲ ಅಜ್ಜಿ ಹಾಜಿರಾಗೂ ಈತ ಚೂರಿ ಹಾಕಿದ್ದು ಅದೃಷ್ಟವಶಾತ್ ತಪ್ಪಿಸಿಕೊಂಡು ಜೀವ ಉಳಿಸಿಕೊಂಡ್ರು. ಪೊಲೀಸ್ ವೃತ್ತಿಯಲ್ಲಿದ್ದಾಗ ಆತ್ಮರಕ್ಷಣೆಗೆ ಕಲಿತ ವಿದ್ಯೆಯನ್ನ ಬಳಸಿಕೊಂಡ ಪ್ರವೀಣ ಎಲ್ಲರಿಗೂ ಮುಖ್ಯವಾಗಿ ಎದೆ ಹಾಗೂ ಹೊಟ್ಟೆಗೆ ಇರಿದಿದ್ದ. ಹೆಚ್ಚು ರಕ್ತಸ್ರಾವವಾಗುವ ಶರೀರದ ಭಾಗಗಳನ್ನ ಅರಿತಿದ್ದ ಈ ಭೂಪ 15 ನಿಮಿಷದಲ್ಲಿ 4 ಪ್ರಾಣ ತೆಗೆದು ಪರಾರಿಯಾಗಿದ್ದ. ಬೆಳಗ್ಗೆ ಮಲ್ಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ನೇಜರ್ ಎಂದ ಒಂದು ಹಳ್ಳಿ ಪಕ್ಕದಲ್ಲಿ ಒಂದೇ ಮನೆಯಲ್ಲಿ ಒಂದು 4 ಜನ ಮರ್ಡರ್ ಆಗಿದ್ದಾರೆ. ಅದರ ಜೊತೆಗೆ ಇನ್ನೊಬ್ಬರಿಗೆ ಗಾಯ ಆಗಿದೆ. ವಿಚಾರ ಏನಂದ್ರೆ ಹಸೀನಾ ಎಂದು ಒಂದು 45 ವಯಸ್ಸು ಒಂದು ಲೇಡಿ, ಮತ್ತೆ ಅವ್ರದ್ದು 3 ಮಕ್ಕಳು. ಅವ್ರ 3 ಜನ ಟೋಟಲಿ 4 ಜನ ಸೇರಿ ಯಾರೋ ಬಂದು ಸ್ಟ್ಯಾಪ್ ಮಾಡಿ ಡೆತ್ ಮರ್ಡರ್ ಆಗಿರೋದು ಕಂಡು ಬಂದಿದೆ. ಮತ್ತೆ ಅವ್ರದ್ದು ಮದರ್ ಇನ್ ಲಾಗೂ ಸ್ಟ್ಯಾಪ್ ನಲ್ಲಿ ಗಾಯ ಆಗಿದೆ. ಕೃತ್ಯ ಎಸಗಿ ಮನೆಗೆ ಹೋಗುವ ಮಾರ್ಗ ಮಧ್ಯ ತನ್ನ ರಕ್ತ ಸಿಕ್ತ ಬಟ್ಟೆಯನ್ನ ಸುಟ್ಟಿದ್ದ. ಉಡುಪಿಯಲ್ಲಿ 4 ಕೊಲೆಗಳನ್ನ ಮಾಡಿದ ನಂತರ ಪರಾರಿಯಾಗಿದ್ದ ಈತ ನಾನಾ ಕಡೆಗೆ ತೆರಳಿ
ಆನಂತರ ಬೆಳಗಾವಿ ತಲುಪಿದ್ದ. ಈತ ಮಹಾರಾಷ್ಟ್ರಕ್ಕೆ ತೆರಳಿ ತಲೆಮರೆಸಿಕೊಳ್ಳೋ ಮೊದಲು ಈತನನ್ನ ಬೆನ್ನು ಹತ್ತಿದ್ದ ಪೊಲೀಸರು ಇವನನ್ನ ಬೆಳಗಾವಿಯ ಕುಡಚಿ ಎಂಬಲ್ಲಿ ವಶಕ್ಕೆ ಪಡೆದಿದ್ದಾರೆ. ಈ ತಿಂಗಳ 12ನೇ ತಾರೀಕು ಮಲ್ಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿರುವ ನೇಜಾರ್ ಎಂದು ಜಾಗದಲ್ಲಿ ಒಂದೇ ಕುಟುಂಬದಲ್ಲಿ 4 ಜನವನ್ನು ಮರ್ಡರ್ ಮಾಡಿದ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಆರೋಪಿಯನ್ನು ಪ್ರವೀಣ್ ಚೌಗ್ಲೆ ಎಂಬುವರನ್ನು ಅರೆಸ್ಟ್ ಮಾಡಲಾಗಿದೆ. ಆರೋಪಿ ತನಿಖೆಯಲ್ಲಿ ಕಂಡು ಬಂದಿರುವುದೇನೆಂದರೆ, ಆರೋಪಿ ಮತ್ತೆ ವಿಕ್ಟಿಮ್ ಅವರಿಗೆ ಸುಮಾರು 8 ತಿಂಗಳಿಂದ ಒಂದೇ ಕಡೆ ಕೆಲಸ ಮಾಡಿ ಪರಿಚಯ ಇದೆ. ಅದೇ ಸಂದರ್ಭದಲ್ಲಿ ಇಬ್ಬರಿಗೂ ಮಧ್ಯದಲ್ಲಿ ಸ್ವಲ್ಪ ಫ್ರೆಂಡ್ಶಿಪ್ ಇತ್ತು. ಈ ಕಾರಣದಿಂದ ಆರೋಪಿ ವಿಕ್ಟಿಮ್ಗೆ ಅವರು ಸ್ವಲ್ಪ ಸಹಾಯನೂ ಮಾಡಿದ್ದಾರೆ. ಸಹೋದ್ಯೋಗಿ ಮೇಲಿನ ಅತಿಯಾದ ವ್ಯಾಮೋಹ ಒಂದು ಕುಟುಂಬವನ್ನೇ ನಾಶ ಮಾಡಿತ್ತು. ಸದ್ಯ ಈ ಪ್ರಕರಣ ಕೋರ್ಟಿನಲ್ಲಿದ್ದು ವಿಚಾರಣೆ ಮುಂದುವರೆದಿದೆ.